ಸಿಎಸ್ಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನವು ಅನುಸೂಚಿತ ಜಾತಿ ವರ್ಗಕ್ಕೆ ಮೀಸಲಾಗಿರುತ್ತದೆ. ಪ್ರಸ್ತುತ ತೆರವಾಗಿರುವ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಗೆ ಯಾರೂ ಸ್ಪರ್ಧಿಸದೇ ಇದ್ದದ್ದರಿಂದ ಉರುಳಗೆರೆ ಲಕ್ಷ್ಮಮ್ಮ ಎರಡನೇ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾದರು. ಚುನಾವಣಾ ಪ್ರಕ್ರಿಯೆಯನ್ನು ಹಿರಿಯ ಸಹಾಯಕ ನಿರ್ದೇಶಕರು ಪುಷ್ಪಲತಾ ನಡೆಸಿಕೊಟ್ಟರು. ಮಾಧ್ಯಮದೊಂದಿಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಲಕ್ಷ್ಮಮ್ಮ ಮಾತನಾಡಿ, ನಮ್ಮ ಪಂಚಾಯಿತಿ ಸದಸ್ಯರ ಬೆಂಬಲದಿಂದಾಗಿ ನಾನು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಅವರ ಸಹಕಾರದಿಂದಾಗಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೈರ್ಮಲ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡಲಾಗುವುದು. ಕಸ ನಿರ್ವಹಣೆಯ ಜೊತೆಗೆ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ನಿರ್ಮಾಣ ಮಾಡುವುದಕ್ಕೆ ಹೆಚ್ಚು ಒತ್ತು ನೀಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿಕೆ ಅಶ್ವಥ್, ಶಿಲ್ಪಶ್ರೀ, ಸಾವಿತ್ರಮ್ಮ, ಮಹಾಲಕ್ಷ್ಮಿ, ಶಿವಣ್ಣ, ಮಂಜುಳಾ, ರಘು, ಪಾಂಡುರಂಗ, ಅರುಣಿ, ಚಿದಾನಂದ, ಚಂದ್ರಮ್ಮ, ನವ್ಯ ಹಾಗೂ ಇತರರು ಹಾಜರಿದ್ದರು. ಎರಡನೇ ಬಾರಿಗೆ ನಮ್ಮ ಲಕ್ಷ್ಮಮ್ಮರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಅವರು ಮೊದಲನೇ ಬಾರಿ ಅಧ್ಯಕ್ಷರಾದಾಗಲೂ ಸಹ ಎಲ್ಲ ಶಾಲಾ ಕಾಲೇಜಿಗಿರ್ಬೋದು, ಅಂಗನವಾಡಿಗಳಿಗಿರ್ಬೋದು, ಗ್ರಾಮ ನೈರ್ಮಲ್ಯದಿರ್ಬೋದು, ನೀರಿಗಿರ್ಬೋದು, ಪ್ರತಿಯೊಂದಕ್ಕೂ ಸಹಕಾರ ಕೊಟ್ಟು ಎಲ್ಲ ಯಾವುದೇ ಆಗು ಹೋಗ್ಬೋದು ಪಂಚಾಯತಿ ಯಾರೇ ವಯೋವೃದ್ಧರು ಬಂದ್ರೂ ಅವ್ರಿಗೆ ಕೂರಿಸಿ ಮಾತಾಡಿಸಿ ಅವ್ರಿಗೆ ಏನು ಕೆಲಸ ಆಗಬೇಕು ಅವ್ರಿಗೆ ಮಾಡಿಕೊಡಿ ಅಂತ ಹೇಳಿ ಎಲ್ಲ ರೀತಿ ಸಹಕಾರ ಕೊಟ್ಟು ಒಳ್ಳೆ ರೀತಿ ಅಧಿಕಾರ ನಡೆಸಿದ್ದಾರೆ. ಈ ಸಲನೂ ಎರಡನೇ ಸಲನೂ ಒಳ್ಳೆ ಅಧಿಕಾರ ನಡೆಸಲಿ ಅಂತ ಆಶಿಸ್ತೀವಿ. ಕಮ್ಮಿ ಅವಧಿ ಏನೆಲ್ಲ ಅಭಿವೃದ್ಧಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಈಗ ಅವಧಿ ಕಮ್ಮಿ ಇರೋದ್ರಿಂದ ಮುಖ್ಯವಾಗಿ ಫಸ್ಟ್ ಗ್ರಾಮ ನೈರ್ಮಲ್ಯಕ್ಕೆ ನಾವು ಸ್ವಚ್ಛತೆ ಕೊಡಬೇಕು. ನಮ್ಮ ಏನಿದೆ ನಮ್ಮ ಪಂಚಾಯತಿ ವತಿಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಒಂದು ಹಾಗೆ ಬಾಕಿ ಉಳಿದಿದೆ. ಇವ್ರ ಅವಧಿಲಿ ಒಂದು 2 ಜಾಗ ಆಯ್ಕೆ ಮಾಡಿದ್ವಿ. ಈಗ ಆಗಿಲ್ಲ, ಇದು ಮುಂದಿಂತು ಅದೊಂದು ಆಯ್ಕೆ ಮಾಡಿಬಿಟ್ರೆ ಇಡೀ ಗ್ರಾಮ ಸ್ವಚ್ಛ ಆದರೆ ನಮ್ಮ ಇಡೀ ಊರೇ ಸ್ವಚ್ಛ ಆದಂಗೆ ಅಂತ ಹೇಳ್ಬಿಟ್ಟು ಗ್ರಾಮಕ್ಕೆ ಫಸ್ಟ್ ನೈರ್ಮಲ್ಯಕ್ಕೆ ಆದ್ಯತೆ ಕೊಡಬೇಕು ಅಂತ ಕೇಳ್ತೀವಿ.